ಋಗ್ವೇದದಲ್ಲಿ ಒಟ್ಟು 10,552 ಮಂತ್ರಗಳು, 10 ಮಂಡಲಗಳು, 8 ಅಷ್ಟಕಗಳು, 2,028 ಸೂಕ್ತಗಳು, 2,024 ವರ್ಗಗಳು, 3,97,265 ಅಕ್ಷರಗಳು. ಇವು ಋಗ್ವೇದ ಸಂಹಿತೆಯಲ್ಲಿ ಇರುವಂಥದ್ದು. ಅಗ್ನಿಮೇಳೆ ಎಂಬುದಾಗಿ ಋಗ್ವೇದ ಪ್ರಾರಂಭ ಆಗ್ತದೆ. ಯಾಕೆ ಮುಖ್ಯವಾಗಿ ಹೆಚ್ಚಾಗಿ ಅಗ್ನಿಗೆ ಸಂಬಂಧಪಟ್ಟಂತಹ ಸೂಕ್ತಗಳು ನಾವು ಋಗ್ವೇದದಲ್ಲಿ ಕಾಣಬಹುದು. ಪುರಕ್ಕೆಲ್ಲ ಹಿತವಸಂತು ಮಾಡುವಂತಹ ಪುರೋಹಿತ ಯಾರಿದ್ದಾರೋ ಅಂತಹ ಅಗ್ನಿಗೆ ನಮಿಸಿ ಋಗ್ವೇದವು ಪ್ರಾರಂಭ ಆಗ್ತಾ ಇದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಸ್ಪರ ಭಾವದಂತಹ ಅಂತ ಹೇಳೋ ಹಾಗೆ ದೇವತೆಗಳಿಗೂ ಅವರು ಸಾವಿಲ್ಲ ಅಂತಲ್ಲ, ಒಂದು ಹಂತದಲ್ಲಿ ಅವರಿಗೂ ಸಾವನ್ನೋದಿದೆ. ಅವರೇನು ಆ ಪರತತ್ವದಿಂದ ಪರಮಾತ್ಮ ಸ್ವರೂಪದ ಮನುಷ್ಯರು ಹೇಗೆ ಆ ಪರಮಾತ್ಮ ಸ್ವರೂಪದ ಅಂಶವಾಗಿದ್ದಾರೋ ದೇವತೆಗಳು ಹಾಗೆ ಮನುಷ್ಯರಿಗೆ ಹೇಗೆ ಒಂದು ಕಾಲದಲ್ಲಿ ಸಾವು ಅಂತಿದೆಯೋ ಹಾಗೆ ದೇವತೆಗಳಿಗೂ ರಾಕ್ಷಸರಿಗೂ ಇದೆ. ಆ ದೇವತೆಗಳು ನಮ್ಮಿಂದ ಒಂದು ಲೋಕ ಮೇಲಿದ್ದಾರಷ್ಟೇ. ಅವರು ಅಂದ್ರೆ ಸಾಧಿನದೇನಲ್ಲ. ಇಲ್ಲಿ ಅಗ್ನಿಗೆ ಆಹುತಿ ಕೊಟ್ಟು ಆ ಆಹುತಿ ಪಚನವಾಗಿ ಧೂಮ ರೂಪದಲ್ಲಿ ಮೇಲಿರುವಂತಹ ದೇವತೆಗಳಿಗೆ ಸೇರುತ್ತೆ ಎಂಬುವಂತಹ ವಿಚಾರವನ್ನು ಇವತ್ತಿನ ಸೈನ್ಸ್ ಕೂಡ ನಂಬುತ್ತಾ ಇದೆ. ಅದಕ್ಕೆ ಪರೋಕ್ಷ ಪ್ರಿಯ ದೇವ ಅಂತ. ಅವರು ದೇವತೆಗಳು ಪ್ರತ್ಯಕ್ಷ ಪ್ರಿಯರಲ್ಲ. ಈಗ ನಾನೇನಾದರೂ ಒಂದು ಅಕ್ಕಿ ಮುದ್ದೆ ಕೊಟ್ಟೆ ಅಥವಾ ಇನ್ನೇನಾದರೂ ಒಂದು ಕೊಟ್ಟೆ ಅಂತ ಹೇಳಿದ್ರೆ ನಾನು ಅದನ್ನು ಫೋಟೋ ತಗೊಂಡು ಫೇಸ್ಬುಕ್ಕಲ್ಲಿ ಹಾಕಬೇಕು, ವಾಟ್ಸಪ್ ಸ್ಟೇಟಸಲ್ಲಿ ಹಾಕಬೇಕು. ಇಷ್ಟು ಹಾಕಿ ನಾನು ಕೊಟ್ಟಿದ್ದೇನೆ ಅಂತ ನಾನು ತಿಳ್ಕೊಳ್ಬೇಕು, ಎಲ್ಲರಿಗೆ ತೋರಿಸ್ಕೊಳ್ಬೇಕು. ಇದು ಮನುಷ್ಯರಿಗಿರುವಂತಹ ಗುಣ. ಆದರೆ ದೇವತೆಗಳಿಗೆ ಹಾಗಲ್ಲಂತೆ. ಪರೋಕ್ಷ ಪ್ರಿಯ ದೇವ ಅಂತ ಅವ್ರು ಹೇಳ್ತಾ ಇದ್ದಾರೆ. ದೇವತೆಗಳು ಪರೋಕ್ಷ ಪ್ರಿಯರು ಅಂತ. ಅವರಿಗೆ ಏನು ಮಾಡಿದ್ರು ಗೊತ್ತಾಗಬಾರ್ದು. ಅವರು ನಮ್ಮ ಸುತ್ತ ಇದ್ರು ನಮಗೆ ಕಾಣೋದಿಲ್ಲ. ಅಂತಹ ನಮ್ಮ ಸುತ್ತ ಇರುವಂತಹ ಶಕ್ತಿಗಳನ್ನು ಎಳೆಯತಕ್ಕಂತಹ ಫಲ ಹೊಂದಿರುವುದೇ ಮಂತ್ರಗಳು. ಅಂತಹ ಮಂತ್ರಗಳಲ್ಲಿ, ಋಗ್ವೇದದ ಮಂತ್ರಗಳಲ್ಲಿ ಪ್ರಾರಂಭ ಅಗ್ನಿಮೇಳೆ, ಅಗ್ನಿಗೆ ನಮಿಸಿ ಅಂತ ಶುರುವಾಗ್ತದೆ. ಈ ಪರಸ್ಪರ ಭಾವದಂತಹ ವಿಷಯ ಅಂತ ನಾನು ಶುರು ಮಾಡಿದೆ. ಇಲ್ಲಿ ಪುರೋಡಾಶ ದ್ರವ್ಯ ಏನು ಯಾಜ್ಞಿಕವಾಗಿ ಏನು ಹೇಳಿದ್ದಾರೆ, ಆ ದ್ರವ್ಯವನ್ನು ತತ್ತ ದೇವತೆಗಳಿಗೆ ಆಹುತಿ ಕೊಟ್ಟ ಮೇಲೆ ಅದು ಪಚನವಾಗಿ ಸ್ವರ್ಗಲೋಕಕ್ಕೆ ಸೇರುತ್ತೆ. ಮತ್ತೆ ಅದು ಮಳೆಯಾಗಿ ಭೂಮಿಗೆ ಬಿದ್ದು ನಾವು ಅವರಿಗೆ ಇಲ್ಲಿ ಪುರೋಡಾಶ ಕೊಟ್ಟರೆ ಅವರು ಮಳೆ ಸುರಿಸಿ ನಮಗೆ ಬೇಕಾದಂತಹ ಧಾನ್ಯಗಳು ಅದು ಇದು ವೃದ್ಧಿ ಮಾಡಿ ನಮಗೆ ಕೊಡ್ತಾರೆ, ಆಹಾರವಾಗಿ ಕೊಡ್ತಾರೆ. ಆದರೆ ಇದಕ್ಕೆಲ್ಲೋ ಒಬ್ಬ ಮಧ್ಯದಲ್ಲಿ ಒಬ್ಬ ಇರೋರು ಯಾರು ಅಂತ ಹೇಳಿದ್ರೆ ಅಗ್ನಿ. ಆಯಾ ದೇವತೆಗಳು ನೇರವಾಗಿ ಬರೋದಿಲ್ಲ. ದೇವತೆಗಳಿಗೆ ಏನೇ ತಲುಪಿಸ್ಬೇಕಾದ್ರೂ ದೂತ. ಆ ದೇವತೆಗಳಿಗೆ ದೂತ ಯಾರು ಅಂತ ಕೇಳಿದ್ರೆ ಅಗ್ನಿ ದೂತ ಅಂತ ಹೇಳ್ತಾರೆ. ಅಗ್ನಿ ಆ ದೂತ ಆಗಿರುವಂತಹ ಅಗ್ನಿಗೆ, ಅಗ್ನಿ ಇಲ್ಲದೆ ಯಾವ ಕಾರ್ಯಗಳು ನಡೆಯೋದಿಲ್ಲ. ಈಗ ಅಗ್ನಿಗೆ ಆಹುತಿ ಕೊಡಲಿಲ್ಲ ಅಂತ ಹೇಳಿದ್ರೆ ದೇವತೆಗಳಿಗೆ ತಲುಪೋದಿಲ್ಲ. ದೇವತೆಗಳಿಗೆ ಅದು ತಲುಪಲಿಲ್ಲ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲದಕ್ಕೂ ಕಾರಣ ಆಗಿರುವುದು ಅಗ್ನಿ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಅವನಿಗೆ ದಾತವೇದಸ್ ಅಂತಂಬ ಹೆಸರು. ಅಂದರೆ ಹುಟ್ಟಿರತಕ್ಕಂತಹ ಸೃಷ್ಟಿ, ಯಾವುದೆಲ್ಲ ಸೃಷ್ಟಿ ಇದೆಯೋ ಅಷ್ಟರ ಅರಿವು ದಾತವೇದ ಅಂತ. ಅಷ್ಟರ ಅರಿವು ಯಾರಿಗಿದೆ ಅಂತ ಹೇಳಿದರೆ ಅಗ್ನಿಗೆ ಮಾತ್ರ ಇದ್ದಂತೆ. ಅದಕ್ಕೋಸ್ಕರ ಅವನಿಗೆ ದಾತವೇದಸ್ ಅಂತ ಅವನಿಗೆ ಹೆಸರು. ಇನ್ನೂ ಅಗ್ನಿಯ ಕುರಿತು ಹೇಳ್ತಾ ಹೋದರೆ ಸುಮಾರು ವಿಷಯಗಳಿದೆ. ಆದರೆ ಸಮಯದ ಅಭಾವವೂ ಇದೆ. ಆದಂತಹ ಈ ಪ್ರಧಾನವಾಗಿ ಎಲ್ಲ ಕರ್ಮಗಳಿಗೂ
ಮುಖ್ಯವಾಗಿರತಕ್ಕಂತಹ ಮತ್ತು ದೇವತೆಗಳಿಗೆ ದೂತನಾಗಿರುವಂತಹ ಅಗ್ನಿಗೆ ನಮಿಸಿ ಋಗ್ವೇದ ಪ್ರಾರಂಭ ಆಗುತ್ತೆ. ಆಮೇಲೆ ರುದ್ರಾದಿ ದೇವತೆಗಳು, ಮರುತು, ಇಂದ್ರ, ಹೀಗೆ ಸುಮಾರು ದೇವತೆಗಳೆಲ್ಲ ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ಮೊದಲನೇ ಅಷ್ಟಕದಲ್ಲಿ ನೋಡ್ತಾ ಹೋದರೆ ಸದಸಸ್ಪತಿ ಮೇಧ ಏನು ಬೇಕಿತ್ತು ಅದಕ್ಕೆ ಬೇಕಾದಂತಹ ಮೇಧಸ್ಸು ವೃದ್ಧಿಸ್ಕೊಳ್ಳಿಕ್ಕೋಸ್ಕರ ಇರುವಂತಹ ಮಂತ್ರಾದಿಗಳೆಲ್ಲ ಬರುತ್ತೆ. ಕೊನೆಗೆ ಶುನಶೇಪ ಆಖ್ಯಾನ ಬರುತ್ತೆ 2ನೇ ಅಧ್ಯಾಯದಲ್ಲಿ. ಅಸ್ಯ ನೋನಂಕ ತಮಸ್ಯಾಮೃತಾನ ಶುರುವಾಗಿ ಆ ಶುನಶೇಪ ಆಖ್ಯಾನವು ಐತರೆಯ ಬ್ರಾಹ್ಮಣದಲ್ಲಿ ಅದ್ಭುತವಾಗಿ ವರ್ಣಿತವಾಗಿದೆ. ಶುನಃಪುಚ್ಛ ಶುನಶೇಪ ಶುನೋಲಾಂಗೋಲ ಅಂತ 3 ಜನ ಮಕ್ಕಳು. ಇದನ್ನು ಆದಷ್ಟು ಚಿಕ್ಕದಾಗಿ ಹೇಳಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಬ್ಬ ಹರಿಶ್ಚಂದ್ರ ಎಂಬ ರಾಜ, ಅವನಿಗೆ ಹರಿಶ್ಚಂದ್ರ ಹರೈದು ಸಹ ಇಕ್ಷ್ವಾಕೋ ರಾಜ ಪುತ್ರ ಸದಸ್ಯ ಶತಂಗಾರ ಪುತ್ರನ್ನೇಪೆ ಅಂತ ಹೇಳ್ತಾರೆ. ಅವನಿಗೆ 100 ಹೆಂಡತಿಯರಂತೆ. ಶತಂಗಾರ ಮಹೂ, ಅವನಿಗೆ ಮಕ್ಕಳಿರೋದಿಲ್ಲ. ರಾಸು ಪುತ್ರನ್ನೇಪೆ ಅಂತ. ಆಗ ಪರ್ವತನಾರದರು ಬರ್ತಾರೆ, ನಾನು ಏನು ಮಾಡಬೇಕು ಮಕ್ಕಳಾಗಬೇಕಿದ್ರೆ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅದು ಹೇಳ್ತಾರೆ, ಈ ಥರ ವರುಣನಲ್ಲಿ ಪ್ರಾರ್ಥನೆ ಮಾಡ್ಕೋ ಅಂತ ಹೇಳ್ತಾರೆ. ವರುಣನಿಗೆ ಮಾತ್ರ, ವರುಣನಿಗೆ ಯಾಕೆ ಅಂತ ಕೇಳಿದ್ರೆ ವರುಣನ ವಿಷಯ ಮುಂದೆ 5ನೇ ಅಷ್ಟಕದಲ್ಲಿ ವಸಿಷ್ಠರಿಂದ ತುಂಬ ಅದ್ಭುತವಾಗಿ ವರುಣನ ವಿಷಯಗಳು ಬರುತ್ತೆ. ಸಮ್ರಾಟ್ ಎಂಬ ಪದ ವರುಣನಿಗೆ ಮಾತ್ರ ಹೇಳಿದೆ. ಅಷ್ಟು ದೇವತೆಗಳಿಗೆ ಇಲ್ಲದಿರುವಂತಹ ಬಲ, ಅತ್ಯಂತ ಬಲಿಷ್ಠನಾದವನು ಯಾರು ಅಂತ ಕೇಳಿದರೆ ವರುಣ ಅಂತ ನಮಗೆ ಋಗ್ವೇದದಲ್ಲಿ ಆಗಾಗ ಕಂಡು ಬರುತ್ತೆ. ಮತ್ತೆ ಯಾವ ಭಾಷೆ, ಯಮನ ಭಾಷಕ್ಕಿಂತ ಕಠೋರವಾದ ಭಾಷೆ ಯಾವುದು ಅಂತ ಹೇಳಿದ್ರೆ ವರುಣನ ಭಾಷೆ. ಮತ್ತೆ ಎಲ್ಲವನ್ನೂ ಒಂದು ಕ್ಷಣದಲ್ಲಿ, ಅಂದರೆ ನಾವು ಕಣ್ಣು ರಪ್ಪೆ ಆಡಿಸೋಷ್ಟರಲ್ಲಿ ಆ ಕ್ಷಣದಲ್ಲಿ 10 ದಿಕ್ಕಲ್ಲಿ ಚಲಿಸಬಲ್ಲಂತಹ ವೇಗ ಉಳ್ಳವನು ಅಂತೆಲ್ಲ ವರ್ಣನೆ ಮಾಡ್ತಾರೆ. ಅದು ವಸಿಷ್ಠರ ಸ್ತುತಿಗಳಲ್ಲಿ ನಮಗೆ ವಿಶೇಷವಾಗಿ ವರುಣನ ಸ್ತುತಿಗಳು ಕಂಡು ಬರ್ತವೆ. ಅಂತಹ ಸಮ್ರಾಟಾದ ವರುಣನನ್ನು ನೀನು ಪ್ರಾರ್ಥನೆ ಮಾಡ್ಕೋ, ನಿನಗೆ ಪುತ್ರ ಪ್ರಾಪ್ತಿಯಾಗತ್ತೆ ಅಂತ ಪರ್ವತನಾರದಲ್ಲಿ ಹೇಳ್ತಾರೆ. ಇವನು ಹರಿಶ್ಚಂದ್ರನು ನನಗೆ ಮಗು ಹುಟ್ಟಿದ್ರೆ ನಾನು ಯಾಗ ಮಾಡಿ ಅವನನ್ನು ನಿಮಗೆ ಕೊಡ್ತೀನಿ ಎಂಬುದಾಗಿ ಸಂಕಲ್ಪ ಮಾಡಿಕೊಳ್ತಾನೆ. ಯಾಗ ಅಂದರೆ ಪಶು, ಯಾಗ ಪಶು ಇವನೇ, ಯಾರು ಹುಟ್ಟೋ ಮಗನೇ ಪಶು. ಆಗ ಏನಾಗುತ್ತೆ, ಮಗ ದೊಡ್ಡವನಾಗ್ತಾನೆ, ವರುಣ ಬರ್ತಾನೆ, ನನಗೆ ಮಗ ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿದ್ರಿ, ಮಗ ಹುಟ್ಟಿದರೆ ಕೊಟ್ಬಿಡು ಅಂತ ಹೇಳ್ತಾರೆ, ಯಾಗ ಮಾಡು ಅಂತಾರೆ. ಆಗ ಹರಿಶ್ಚಂದ್ರ ಹೇಳ್ತಾರೆ, ಇಲ್ಲ, ಮೊದಲನೇ ಈ ಉಪಾಖ್ಯಾನದಲ್ಲಿ ಎಷ್ಟೆಲ್ಲ ಸೂಕ್ಷ್ಮ ವಿಷಯಗಳು ಬರುತ್ತೆ ಅಂದರೆ, ಇಲ್ಲ ಅವರು ಒಂದು ಸಲವೂ ಹಲ್ಲು ಬಿದ್ದಿಲ್ಲ ಅಂತಂದ್ರೆ ಅವರು ಪೂರ್ಣನಾಗುವುದಿಲ್ಲ ಮನುಷ್ಯ. ಅದರಿಂದ ಒಂದು ಸಲ ಹಲ್ಲು ಉದರಿ 2ನೇ ಸಲ ಹಲ್ಲು ಬಂದಾಗ ಅವನು ಸಂಪೂರ್ಣನಾಗ್ತಾನೆ, ಪೂರ್ತಿ ದೇಹ ಬರುತ್ತೆ ಅವನಿಗೆ ಅಂತ ಹೇಳ್ತಾನೆ. ಆಯಿತು ಅಂತ ವರುಣ ಕಾಯ್ತಾನೆ. ಮತ್ತೆ ಹಲ್ಲು ಬಿದ್ದು ಹಲ್ಲು ಹುಟ್ಟಿದಾಗ ಮತ್ತೆ ವರುಣ ಬರ್ತಾನೆ, ಕೊಡು ನನಗೆ. ಇಲ್ಲ, ಅವರ ಉಪನಯನಾದಿ ಸಂಸ್ಕಾರಗಳು, ಅಧ್ಯಯನಗಳು ಏನೂ ನಡೆದಿಲ್ಲ, ಆದ್ದರಿಂದ ಅವನು ಇನ್ನೂ ಪೂರ್ಣನಾಗಿಲ್ಲ, ನಾನು ನಿಂಗೆ ಕೊಡ್ಲಿಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಆಯಿತು ಅಂದ್ಬಿಟ್ಟು ವರುಣ ಅವನಿಗೆಲ್ಲ ಆಗಲಿ ಸಂಸ್ಕಾರಗಳೆಲ್ಲ ಮುಗಿಲಿ ಅಂದ್ಬಿಟ್ಟು ಮತ್ತೆ ಹೋಗ್ತಾನೆ. ಹೀಗೆ ಮಾಡಿ ಕೊನೆಗೆ ಹರಿಶ್ಚಂದ್ರ ಹಿಂಗೆ ಕಾಲವನ್ನು ತಳ್ತಾ ಇರ್ತಾನೆ. ಕೊನೆಗೆ ಒಂದಿನ ಏನಾಗುತ್ತೆ, ಅವನಿಗೆ ಒಂದು ಹೊಟ್ಟೆಗೆ ಉದರದ ರೋಗ ಒಂದು ಬರುತ್ತೆ, ಮಗನನ್ನು ಕೊಡ್ಲಿಲ್ಲ ಅಂತಾನೆ. ಇವನು ಹೇಳ್ಬಿಡ್ತಾನೆ, ಮಗನಿಗೆ ವಿಷಯ ಹೇಳ್ಬಿಡ್ತಾನೆ, ನಾನು ಈ ಥರ ಸಂಕಲ್ಪ ಮಾಡಿದ್ನಪ್ಪ, ನೀನು ನನಗೆ ಹುಟ್ಟಿದ್ರೆ ನಾನು ಯಾಗ ಮಾಡಿ ಯಾಗದಲ್ಲಿ ವರುಣನಿಗೆ ಸಮರ್ಪಣೆ ಮಾಡ್ತೀನಿ ಎಂಬುದಾಗಿ ನಾನು ಸಂಕಲ್ಪ ಮಾಡಿದ್ದೀನಿ. ಆದ್ದರಿಂದ ನಿಮ್ಮನ್ನು ನಾನು ಯಾಗ ಮಾಡ್ತೀನಿ, ಯಾಗಕ್ಕೆ ನೀನೇ ಪಶು ಹೇಳಿದಾಗ ಅವನ ಮಗನಿಗೆ ಹೇಳ್ಬಿಡ್ತಾನೆ, ಇದರಿಂದ ತಪ್ಪಿಸ್ಕೊಳ್ಳಿಕ್ಕಾದ್ರೆ ತಪ್ಪಿಸ್ಕೋ ಅಂತ. ಅವನ ಮಗ ಓಡೋಗ್ಬಿಡ್ತಾನೆ. ಹರಿಶ್ಚಂದ್ರನ ಮಗ ಓಡೋಗ್ತಾನೆ, ಕಾಡಲ್ಲಿ ಸುತ್ತಾ ಇರ್ತಾನೆ. ಹೀಗೆ ಸುತ್ತುತ್ತಾ ಏನು ಮಾಡ್ತಾನೆ, 1 ಸಂವತ್ಸರ ಅರಣ್ಯ ಚತಾರ, 1 ಸಂವತ್ಸರ ಅರಣ್ಯದಲ್ಲಿ ತಿರುಗ್ತಾನೆ. ಮತ್ತೆ ಹೊರಗೆ ಬರೋಷ್ಟರಲ್ಲಿ ಮತ್ತೆ ಇಂದ್ರ ಬ್ರಾಹ್ಮಣ ರೂಪದಲ್ಲಿ ಬಂದ್ಬಿಟ್ಟು ಒಂದೊಂದ್ಸಲ ಉಪದೇಶ ಕೊಡ್ತಾನೆ, ನೀನು ಹೊರಗೆ ಹೋಗ್ಬೇಡ, ಇಲ್ಲಿಂದ ನಿಮ್ಮಪ್ಪ ಯಾಗ ಮಾಡಿರ್ತಾರೆ. ಮತ್ತೆ ಸಂವತ್ಸರ
ಆಸನದಲ್ಲಿ ತಿರುಗ್ತಾ ತಿರುಗೋದ್ರಿಂದ ಜ್ಞಾನ ವೃದ್ಧಿ ಆಗತ್ತೆ. ಇನ್ನೂ ಸುಮಾರು ವಿಷಯಗಳು ಹೇಳ್ತಾರೆ. ಕನಿಷ್ಠಗಾನೋ ಭವತೆ ಸಂಜಹಾನ ಸ್ತುತ್ವ ಪರಃ ಉತ್ತಿಷ್ಠಾಮಸ್ತ್ರೇತ ಉತ್ತಿಷ್ಠಾಮಸ್ತ್ರೇತ ಭವತಿ ಕೃತೆ ಸಂಪತ್ತತೆ ಚರವೇ ಚರೈವೇದಿ ಅಂತ ಉಪದೇಶ ಕೊಡ್ತಾ ಹೋಗ್ತಾನೆ. ಇಲ್ಲ ಅಂದ್ರೆ ಹೀಗೆ ತಿರುಗ್ತಾ ಇರು, ಒಂದು ಕಡೆ ಸ್ಥಿರವಾಗಿ ನಿಲ್ಬೇಡ. ಸ್ಥಿರವಾಗಿ ನಿಲ್ಲೋದ್ರಿಂದ ಬುದ್ಧಿನಾಶವಾಗತ್ತೆ. ಕಲಿಯುಗದಲ್ಲಿ ಅಂದ್ರೆ ಯಾವಾಗಲೂ ಸದಾ ಮನುಷ್ಯರು ಸೌಂದರ್ಯಗಳ ಮಲಿಗೆ ಇರ್ತಾರೆ ಅಂತ ಹೇಳ್ತಾರೆ. ಆದ್ರಿಂದ ಉತ್ತಿಷ್ಠಮಸ್ತ್ರೇತ ಭವತಿ ಅಂತ ಹೇಳಿ ಸಂಪತ್ತತೆ ಚರವಿಲ್ಲ. ಕೃತಯುಗದಲ್ಲಿ ಎಲ್ರಿಗೂ ಜ್ಞಾನ ಮೋಕ್ಷಾದಿಗಳು ಹೇಗೆ ಸಿಗ್ತಾ ಇತ್ತು ಅಂದ್ರೆ ಅವರು ಸ್ಥಿರವಾಗಿ ನಿಲ್ಲದೆ ಸದಾ ಇದರಲ್ಲಿ ಪ್ರಯಾಣದಲ್ಲಿ ಮಾಡ್ತಾ ಸದಾ ಚಲಿಸ್ತಾ ಇದ್ದಿದ್ರಿಂದ ಅವರಿಗೆ ಜ್ಞಾನ ಸಿಗ್ತಾ ಇತ್ತು. ಆದ್ರಿಂದ ನೀನು ನಿಲ್ಲಬೇಡ, ಸದಾ ತಿರುಗ್ತಾ ಇರುವಂತ. ಅವನು ಹೀಗೆ 2 ಸಂವತ್ಸರ ಆಗುತ್ತೆ, 3 ಸಂವತ್ಸರ ಆಗುತ್ತೆ, 4 ಸಂವತ್ಸರ ಆಗುತ್ತೆ. ಕೊನೆಗೆ ಒಂದು ಆದಿಕರ್ತಿ ಎಂಬ ಋಷಿ ಆಶ್ರಮಕ್ಕೆ ಅವನು ಹೋಗ್ತಾನೆ. ಹೋದ್ರೆ ಅಲ್ಲಿ 3 ಮಕ್ಕಳು ಇರ್ತಾರೆ ಆದಿಕರ್ತಿಗೆ. ಆಗಿನ ವಂಶೋದ್ಭವರು ಅಲ್ಲಿ ಶುನಃಪುಚ್ಛ ಶುನಃಶೇಪ ಶುನೋಲಾಂಗೂಲ ಅಂತ 3 ಮಕ್ಕಳು ಅವರಿಗೆ. ದೊಡ್ಡವ್ರು ನನಗೆ ಬೇಕು ಅಂತ ಅಪ್ಪ ಇಟ್ಕೊಂಡ್ಬಿಡ್ತಾರೆ, ಚಿಕ್ಕವ್ರು ನನಗೆ ಬೇಕು ಅಂತ ಅಪ್ಪ ಇಟ್ಕೊಂಡ್ಬಿಡ್ತಾರೆ. ಈ ಮಧ್ಯದಲ್ಲಿರುವಂತಹ ಶುನಃಶೇಪ ಏನ್ ಮಾಡ್ತಾರೆ, ನೀವು ಗೌರಿಕರು ಬೇಕು, ನಾನು ಬೇಡ, ನಾನೇ ಹೋಗ್ತೀನಿ ಅಂತ ಅವರು ಹೊರಟ್ಕೊಂಡ್ಬಿಡ್ತಾರೆ. ಆದ್ರೆ ಏನ್ ಪರ್ಪಸ್ ಗೊತ್ತಿಲ್ಲ ಅವ್ರಿಗೆ. ನಾನು ಹೋದ್ರೆ ನನಗೆ ಯಾಗ ಮಾಡ್ಬಿಡ್ತಾರೆ ಅಂತ ಗೊತ್ತಿಲ್ಲ ಅವರಿಗೆ. ನಾನೇ ಹೊರಟೋಗ್ತೀನಿ, ನಿಮ್ಮಿಬ್ರಿಗೂ ನಾನು ಬೇಡ ಆದ್ರಿಂದ ನಾನು ಹೋಗ್ತೀನಿ ಅಂತ ಹೊರಟ್ಬಿಡ್ತಾರೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ, ಅಲ್ಲಿ ವಿಶ್ವಾಮಿತ್ರ ಜನದಂತೆ ವಸಿಷ್ಠರೆಲ್ಲ ಅಲ್ಲಿ ಋತ್ವಿಕಗಳಾಗಿ, ಒಬ್ಬ ಹೋತಾರಾಗಿ, ಒಬ್ಬರು ಅರ್ಥರಿಗಳಾಗಿ, ಒಬ್ಬರು ಆತ್ಮೀಯರಾಗಿ ದೊಡ್ಡ ದೊಡ್ಡ ಮಹರ್ಷಿಗಳು ಸಿದ್ಧರಾಗಿರ್ತಾರೆ. ಅಲ್ಲಿ ಹೋದ್ಮೇಲೆ ಅವರಿಗೆ ಗೊತ್ತಾಗತ್ತೆ ಏನು ಅಂದ್ರೆ ಆ ಆದಿಕರ್ತಿ ಮಗನ ಕಳಿಸ್ಬೇಕಾದ್ರೆ ಇಡೋದೇನಂದ್ರೆ ಹಸುಗಳನ್ನ ದಕ್ಷಿಣ ಪಡಿತಾರಂತೆ. 1000 ಹಸು. ಅಂದ್ರೆ ನಮಗೆ ಐತರೆಯ ಬ್ರಾಹ್ಮಣದಲ್ಲಿ ತಿಳಿದು ಬರೋದೇನು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ದುಡ್ಡು ಬಂಗಲೆ ಇವೆಲ್ಲ ಏನು ಸಂಪತ್ತುಗಳಾಗಿರಲಿಲ್ಲ, ಹಸುಗಳೇ ಸಂಪತ್ತುಗಳಾಗಿದ್ದವು ಅಂತ. ಅದಕ್ಕೋಸ್ಕರ 1000 ಹಸು ನಿನಗೆ ಕೊಡ್ತೀನಿ, ನಿನ್ನ ಮಗನ ಕೊಡು. ಅವ್ನು ಕೊಡ್ತಾನೆ, ಮಗನ ತಗೊಂಡು ಹೋಗ್ತಾನೆ. ಇವರು ಅಪ್ಪ ಹಸು ತಗೊಳ್ತಾನೆ. ಈ ರಾಜನ ಮಗ ಇವನನ್ನು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಯೂಪಕ್ಕೆ ಅವನನ್ನು ಯೂಪ ಅಂತ ಹೇಳಿದ್ರೆ ಪಶುವನ್ನು ಕಟ್ಟುವಂತಹ ಸ್ತಂಭ. ಅದರಲ್ಲಿ ಅವನನ್ನು ಕಟ್ಟದಾಗ ಗೊತ್ತಾಗತ್ತೆ, ನನ್ನನ್ನ ಇಲ್ಲಿ ಯಾಕೆ ಸಮರ್ಪಣೆ ಮಾಡ್ತಾರೆ, ಇವತ್ತು ನನ್ನ ಮೃತ್ಯು ನಿಷ್ಠಗ ಅಂತಾಗಿ ಭಯ ಶುರುವಾಗುತ್ತೆ. ಅಲ್ಲಿ ಏನಾಗುತ್ತೆ, ವಿಶ್ವಾಮಿತ್ರ ಅರ್ಥರಿವಾಗಿರ್ತಾನೆ ಯಾಗದಲ್ಲಿ. ಅವನೇನು ಹೇಳ್ತಾನೆ, ಅವನು ಬ್ರಾಹ್ಮಣ ಮಗನಾಗಿರೋದ್ರಿಂದ ನಾನು ಅವನನ್ನು ಮದುವೆ ಮಾಡುವುದಿಲ್ಲ, ಬೇರೆ ಯಾರ ಮಾತ್ರ ಇದೆ ಅಂತ. ಆಗ ಅವ್ರ ಅಪ್ಪನೇ ಬರ್ತಾನೆ, ಮತ್ತೆ ಆಜೆಗರ್ತಿ. ಈ ಹುಡುಗನ ಅಪ್ಪನೇ ಬಂದ್ಬಿಟ್ಟು, ನೀವು ಮತ್ತೆ 1000 ಹಸು ಕೊಟ್ಟರೆ ನಾನೇ ಮದುವೆ ಮಾಡ್ತೀನಿ ನನ್ನ ಮಗನ್ನ. ಹಾಗೆ ಅಪ್ಪನೇ ನಿಂತ್ಕೊಳ್ತಾನೆ. ಅವ್ರಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಸಂದಿಗ್ಧ ಪರಿಸ್ಥಿತಿ. ಆ ಸಮಯದಲ್ಲಿ ಋಷಿಗಳು ಹೇಳ್ತಾರೆ, ನೀನು ಒಂದೇ ಜಾಗ ಏನು ಅಂತ ಹೇಳಿದ್ರೆ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ಕೋ. ಈ ಅಂಗ ದೇವತೆಗಳೆಲ್ಲ ಯಾರಿದ್ದಾರೋ ಅಷ್ಟು ಈ ಜಾಗಕ್ಕೆ ಯಾವ ದೇವತೆಗಳಿದ್ದಾರೋ ಅಷ್ಟು ದೇವತೆಗಳನ್ನು ನೀವು ಪ್ರಾರ್ಥನೆ ಮಾಡ್ಕೋ ಅಂತ. ಈಗ ಎಲ್ಲ ದೇವತೆಗಳಿಗೂ ಪ್ರಧಾನವಾಗಿ ಮುಖ್ಯವಾಗಿ ಪ್ರಜಾಪತಿ. ಆ ಪ್ರಜಾಪತಿಯನ್ನು ಮೊದಲು ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ. ಆಗ ಆ ಶುನಃಶೇಪನ ಬಾಯಿಂದ ಹೊರಡೋ ಮಂತ್ರಗಳು ಇಲ್ಲಿ ನಮಗೆ 2ನೇ ಅಧ್ಯಾಯದಲ್ಲಿ ಪ್ರಾರಂಭವಾಗ್ತಾರೆ. ಕಸ್ಯ ನೋನಂಕ ತಪಸ್ಯಾಂ ಪ್ರಾಣ. ಕಸ್ಯ ಅಂದ್ರೆ ಇಡೀ ಕಹ ದೇವತೆ. ಅವನ ಕಸ್ಯ ನೋನ ಮಂತ್ರ ಪ್ರಜಾಪತಿಗೆ ಪ್ರಾರ್ಥನೆ ಮಾಡ್ತಾರೆ. ಸರಿ, ಪ್ರಜಾಪತಿ ಆ ಮಂತ್ರದಿಂದ ತೃಪ್ತನಾಗಿ ಬರ್ತಾನೆ. ನೋಡಪ್ಪ, ನಿನ್ನ ಅಗ್ನಿ ತಗೊಳ್ತಾ ಇರೋದು, ಆದ್ರಿಂದ ಅಗ್ನಿಯನ್ನು ಪ್ರಾರ್ಥನೆ ಮಾಡೋದು. ಅದು 2ನೇ ಅಗ್ನೇರ್ ಭಗಂ ಪ್ರಾರ್ಥನೆ